Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. ವ್ಯಕ್ತಿಯೊಬ್ಬನು ಒಂದು ಕೈಗಡಿಯಾರವನ್ನ 20% ರಿಯಾಯಿತಿ ಪಡೆದ ನಂತರ 3200 ನೀಡಿ ಖರೀದಿಸುತ್ತಾನೆ. ಗಡಿಯಾರದ ನಮೂದಿಸಿದ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮಾರಾಟದ ಬೆಲೆ ಇದನ್ನ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಮಾರಾಟದ ಬೆಲೆ, ಸೊ ಇದೆಷ್ಟಿದೆ? 3200 ರೂಪಾಯಿ. ಓಕೆ, ಸೊ ಇದಕ್ಕೆ ರಿಯಾಯಿತಿ ತರ ಎಷ್ಟಿದೆ? 20%. ಓಕೆ, ಸೊ ಈಗ ಮಾರಾಟದ ಬೆಲೆಯು ನಮೂದಿಸಿದ ಬೆಲೆಯಲ್ಲಿ ರಿಯಾಯಿತಿಯನ್ನ ಕಳೆದಾಗ ನಮ್ಗೆ ಸಿಗುವಂತದ್ದು. ಸೊ ಅಂದ್ರೆ ಏನಾಯ್ತು? ವ್ಯಕ್ತಿಯು ನಮೂದಿಸಿದ ಬೆಲೆ 80% ರಷ್ಟು ಹಣವನ್ನ ಪಾವತಿಸಿದಾನೆ ಅಂತ ಆಯ್ತು ಅಲ್ವಾ. ಸೊ 100% ಮೈನಸ್ ರಿಯಾಯಿತಿ ಎಷ್ಟಾಯ್ತು? 20%. ಸೊ ಹಾಗಾದ್ರೆ ಇಲ್ಲಿ 80% ಅಂತ ಆಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ನಮೂದಿಸಿದ ಬೆಲೆಯನ್ನ ಎಕ್ಸ್ ಅಂತ ತಗೊಂಡ್ರೆ, ಸೊ 80% ಆಫ್ ಎಕ್ಸ್ ಹಣವನ್ನ ಕೊಟ್ಟಿದ್ದಾನೆ. ಸೊ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 3200 ಅನ್ನ ಕೊಟ್ಟಿದ್ದಾನೆ. ಓಕೆ, ಸೊ 80%, 80 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 3200. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 2 4 ಇಂಟು 2 5 10 ಆಗುತ್ತೆ. ಸೊ 4/5 ಎಕ್ಸ್ ಇಸ್ ಈಕ್ವಲ್ ಟು 3200. ಓಕೆ, ಸೊ ಇಲ್ಲಿ ಎಕ್ಸ್ ಅನ್ನ ಸಪರೇಟ್ ಮಾಡ್ಬೇಕಾಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3200 ಇಂಟು 5 ಡಿವೈಡೆಡ್ ಬೈ 4. ಓಕೆ, ಸೊ ಇಲ್ಲಿ 4 1 4 4 8 32 0. ಓಕೆ, ಸೊ ಈಗ ಎಕ್ಸ್ ಈಸ್ ಈಕ್ವಲ್ ಟು 8 5 40. ಸೊ 4000 ರೂಪಾಯಿ ಆಗತ್ತೆ. ಓಕೆ, ಸೊ ಎಕ್ಸ್ ಎಷ್ಟು ಬಂದಿದೆ ಹೇಳಿ? 4000 ಬಂದಿದೆ. ಸೊ ಅಂದ್ರೆ ಗಡಿಯಾರದ ನಮೂದಿಸಿದ ಬೆಲೆ ಗೊತ್ತಾಯ್ತು ಅಲ್ವಾ. ಸೊ ಗಡಿಯಾರದ ನಮೂದಿಸಿದ ಬೆಲೆ 4000 ರೂಪಾಯಿ ಆಗತ್ತೆ. ಓಕೆ, ಥ್ಯಾಂಕ್ ಯು.